ಫ್ರೆಂಡ್ಸ್, ಇವತ್ತು ನಾನು ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನು ತರಿಸ್ಕೊಂಡೆ. ಅದರ ರಿವ್ಯೂ ಕೊಡ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ, ನೀವು ತರಿಸ್ಕೋಬೋದು. ಹೇಗಿದೆ ಅಂತ ನೋಡ್ಕೊಳ್ಳಿ. ನಾನು ಗ್ರೋ ಬ್ಯಾಗು ಮತ್ತು ಸ್ಟೋರೇಜ್ ಬ್ಯಾಗು ಈ ರೀತಿಯದನ್ನು ತರಿಸ್ಕೊಂಡಿದ್ದೀನಿ. ಏನೇನು ತರಿಸ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದು ನಿಮಗೆ ತಲುಪತ್ತೆ. ನಾನು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ಹೆಚ್ಚಾಗಿ ಮಾಡ್ತೀನಿ. ಇದು ನೋಡಿ ಮೀಶೋ ಪ್ರಾಡಕ್ಟು. ಇದು ಸ್ಟೋರೇಜ್ ಬಾಕ್ಸನ್ನು ತಗೊಂಡೆ. ಮೊದಲಿಗೆ ಸ್ಟೋರೇಜ್ ಬಾಕ್ಸನ್ನು ತೋರಿಸ್ತೀನಿ, ಆಮೇಲೆ ಗ್ರೋ ಬ್ಯಾಗ್ ಯಾವ ರೀತಿ ತೋರಿಸ್ಕೊಂಡೆ ನೋಡ್ತೀನಿ. ಈಗ ತುಂಬ ಕಡಿಮೆ ಬೆಲೆಗೆ ಮೀಶೋದಲ್ಲಿ ಸಿಗ್ತಾ ಇದೆ, ಹಾಗಾಗಿ ಬೇಗ ತರಿಸ್ಕೊಳ್ಳಿ. ನೋಡ್ಬೋದು, ಇದು ಸ್ಟೋರೇಜ್ ಬಾಕ್ಸು. 2 ಬಾಕ್ಸ್ ಬರುತ್ತೆ, ಒಂದು ಚಿಕ್ಕದು ಮತ್ತು ಮತ್ತೊಂದು ದೊಡ್ಡದು. ಇದು ಬಟ್ಟೆ ಅಂದರೆ ಬಟ್ಟೆ ಅಲ್ಲ, ಅದೊಂದು ರೀತಿ ಈ ಕವರೆಲ್ಲ ಬರುತ್ತಲ್ಲ ಆ ರೀತಿ ಒಳ್ಳೆಯ ಬಟ್ಟೆನೇ ಹಾಕಿದ್ದಾರೆ. ಅದರೊಳಗಡೆ ಕಾರ್ಡ್ಬೋರ್ಡ್ ಪೀಸ್ಗಳನ್ನು ಹಾಕಿ ಅದು ನಿಂತ್ಕೊಳ್ಳೋಕ್ಕೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸಣ್ಣದು ಕೂಡ ಚೆನ್ನಾಗಿದೆ. ಹಾಗೆ ಚರ್ಪರ್ ಕೂಡ ಹಾಕಿದ್ದಾರೆ ನೋಡಿ, ಇಲ್ಲಿ ಚರ್ಪರ್ ಹಾಕಿದ್ದಾರೆ ನೋಡಿ. ಈ ರೀತಿ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು, 194 ರೂಪಾಯಿಗೆ ಇದು 2 ಬಾಕ್ಸು ಸಿಗತ್ತೆ. ತುಂಬ ವರ್ತ್ ಅನ್ನಿಸ್ತು ನನಗೆ ಈ 2 ಬಾಕ್ಸು ಕೂಡ. ಇದರೊಳಗಡೆ ನಾವು ಸ್ಟೇಷ್ನರೀಸ್ ಎಲ್ಲ ಹಾಕ್ಕೋಬೋದು, ಇಲ್ಲಾಂದರೆ ಸಣ್ಣ ಬಟ್ಟೆಗಳನ್ನೆಲ್ಲ ಹಾಕ್ಕೋಬೋದು. ನೋಡ್ಬೋದು, ಈ ರೀತಿ. ಇದು ಸ್ವಲ್ಪ ಚಿಕ್ಕದು ಅನ್ನಿಸ್ತು, 2 ಒಂದೇ ಸೈಜ್ ಇದ್ದರೆ ಬೆಟರ್ ಇತ್ತು ಅಂತ ಅನ್ನಿಸ್ತು ನನಗೆ. ನಾವು ಯಾವ್ದು ಬೇಕೋ ಅದನ್ನು ತಗೋಬೋದಾಗಿತ್ತು. ಹಾಗೆ ಇದು ದೊಡ್ಡದು. ಇದು ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ಇದನ್ನು ಮತ್ತೆ ಆರ್ಡರ್ ಮಾಡಿಕೊಂಡೆ. 2 ಸೆಟ್ಟನ್ನು ತಂದುಕೊಂಡೆ. ಇದನ್ನು ನೋಡ್ಬೋದು, ಇದು ದೊಡ್ಡದು. ಅದಕ್ಕೂ ಕೂಡ ಕೆಳಗಡೆ ಒಂದು ಪ್ಲೇಟ್ ಥರ ಕೊಟ್ಟಿದ್ದಾರೆ. ಅದನ್ನು ನಾವು ಕೆಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಮುಟ್ಟಿ ಬಿದ್ದು ಹೋಗಲ್ಲ. ನಾವು ಇದರಲ್ಲಿ ಸಾರಿಗಳನ್ನು ಜೋಡಿಸಿ ಇಟ್ಕೋಬೋದು, ಇಲ್ಲ ನಿಮಗೆ ಯಾವುದೇ ರೀತಿ ಶರ್ಟು ಇಲ್ಲ ಪ್ಯಾಂಟು ಈ ರೀತಿ ಎಲ್ಲ ರೀತಿಯ ಬಟ್ಟೆಗಳನ್ನು ನಾವು ಇದರಲ್ಲಿ ಜೋಡಿಸಿ ಇಟ್ಕೋಬೋದು. ನೋಡ್ಬೋದು, ಈ ರೀತಿ ಬಂದಿದೆ ನೋಡಿ. ಇಲ್ಲಿ ಚರ್ಪರ್ ಕೂಡ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಬಟ್ಟೆಗಳು ಇಳಿಸುತ್ತೆ ಇದರಲ್ಲಿ. ಇದನ್ನು ನಾವು ಕಬೋರ್ಡಲ್ಲಿ ಇಲ್ಲ ನಿಮಗೆ ಈ ಕೆಲವೊಂದು ಬಾಕ್ಸ್ಗಳನ್ನು ಎಲ್ಲಿ ಬೇಕೋ ಅಲ್ಲಿ ಕೂಡ ಇಟ್ಕೋಬೋದು. ಇದನ್ನು ನೋಡ್ಬೋದು, ಈ ರೀತಿ ಕಾಣಿಸುತ್ತೆ. ನೋಡ್ಬೋದು, ನಾನು ಇಲ್ಲಿ ಕಬೋರ್ಡಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ನನ್ನ ಭಾವನೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬೇಕಾದರೆ ತರಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇದರ ಎಲ್ಲದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನೋಡಿ. ಇಲ್ಲಿ ಚರ್ಪರ್ ಕೊಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿ ಸಾರಿಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ನಾವು ಚೂಡಿ ಏನು ಬೇಕೋ ಅದನ್ನು ಈ ರೀತಿ ಜೋಡಿಸಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಸಿಗತ್ತೆ ನೋಡಿ. ನಾನಿಲ್ಲಿ ಸ್ಟೇಷ್ನರಿ ಐಟಮ್ ಅಂದರೆ ಬೆಂಗಲ್ಸ್ಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಈ ರೀತಿ ಜೋಡಿಸಿ ಇಟ್ಕೊಂಡೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಅದನ್ನು ಜೋಡಿಸಿ ಇಟ್ಕೋಬಹುದು. ಬೆಸ್ಟ್ ಅಂತ ನನಗನ್ನಿಸ್ತು. ಹಾಗೆ ಇದು ಲಾಂಡ್ರಿ ಬ್ಯಾಗು. ನಾವು ಬಟ್ಟೆ ತೊಳೆಯೋದನ್ನು ಇದರೊಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ವಾರಕ್ಕೊಂದ್ಸರಿ ನಾವು ವಾಶಿಗೆ ಹಾಕ್ಬೋದು. ಇಲ್ಲ ಅಂದರೆ ವಾಶ್ ಆಗಿರೋವಂಥ ಬಟ್ಟೆನ ಇವತ್ತೇನಾದರೂ ನಮಗೆ ಟೈಮ್ ಇಲ್ಲ ಅನ್ನೋವಾಗ ಇದರೊಳಗಡೆ ತಂದು ಹಾಕ್ಕೋಬೋದು. ತುಂಬ ಬಟ್ಟೆಗಳು ಹಿಡಿಸುತ್ತೆ ಇದರಲ್ಲಿ. ಇಲ್ಲಾಂದರೆ ನಿಮಗೆ ಯಾವ ರೀತಿ ಬಟ್ಟೆ ಬೇಕಾದರೂ ಇದರೊಳಗಡೆ ಹಾಕ್ಕೋಬೋದು. ನಮಗೆ ಹೆಣ್ಮಕ್ಳಿಗಂತೂ ಎಷ್ಟು ಬಟ್ಟೆ ಇದ್ದರೂ ಸಾಲಲ್ವಲ್ಲ, ಹಾಗಾಗಿ ಇಡೋಕ್ಕೆ ಜಾಗ ಸಾಕಾಗಲ್ಲ. ಇದು 213 ರೂಪಾಯಿ ಇತ್ತು. ತುಂಬ ಬಟ್ಟೆಗಳನ್ನು ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡ್ಬೋದು, ಈ ರೀತಿ ನಿಮಗೆ ಯಾವ್ಯಾವ ಬಟ್ಟೆ ಬೇಕಾದರೂ ಕೂಡ ನಾವು ಇದರಲ್ಲಿ ಸ್ಟೋರ್ ಮಾಡಿ ಬೆಡ್ಶೀಟನ್ನು ಎಲ್ಲ ಹಾಕಿ ಇಟ್ಕೋಬೋದು. ಮಕ್ಕಳ ಬಟ್ಟೆ ಎಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಈ ರೀತಿ ವಾಶ್ ಮಾಡಿ ಟೈಮ್ ಇಲ್ಲ ಅನ್ನೋವಾಗ ಇದರೊಳಗಡೆ ಇಟ್ಕೊಂಡು ಬೇಕಾದರೆ ನಾವು ಅದನ್ನು ಫೋಲ್ಡ್ ಮಾಡಿ ಇಟ್ಕೋಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಕೂಡ ನಾವಲ್ಲಿ ಸೆಟ್ ಮಾಡಿ ಇಟ್ಕೋಬೋದು. ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಇದ್ರ ಬಟ್ಟೆ ಕೂಡ. ಹಾಗೆ ಅದು ಕೂಡ ಬಟ್ಟೆ ಮತ್ತು
ಕಾರ್ಡ್ಬೋರ್ಡ್ ಪೀಸ್ ಒಳಗಡೆ ಹಾಕಿ ಸ್ಟಿಪ್ಪಾಗಿ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಚೆನ್ನಾಗಿದೆ ಅದು. ಹಾಗೆ ಗ್ರೋ ಬ್ಯಾಗ್ ನೋಡಿ, ಇದು 231 ರೂಪಾಯಿ. ನಾನು ಮೊದಲೆಲ್ಲ ತರಿಸ್ಕೊಂಡಿರೋದು ಒಂದು ಬ್ಯಾಗಿಗೆ 60 ರೂಪಾಯಿ ಎಲ್ಲ ಬೀಳ್ತಿತ್ತು. ಈಗ 23 ರೂಪಾಯಿಗೆ ನಮಗೆ ಒಂದು ಬ್ಯಾಗ್ ಸಿಗುತ್ತೆ. ಇದು 10 ಬ್ಯಾಗನ್ನು ತರಿಸ್ಕೊಂಡಿದ್ದೀನಿ. 10 ಬ್ಯಾಗಿಗೆ 231 ರೂಪಾಯಿ. ಅವಾಗ ತರಿಸಿರೋಷ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ದಪ್ಪ ಇಲ್ಲ ಅಂತ ಅನ್ನಿಸ್ತು ನನಗೆ. ಆದರೆ ಇದನ್ನು 4 ವರ್ಷ 5 ವರ್ಷ ಅಂತೂ ಬಾಳಿಕೆ ಬರುತ್ತೆ. ಮೊನ್ನೆ ಒಬ್ಬರು ಕೇಳಿದರು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ. ನಾನು ಬಳಸ್ತಾನೆ 3 ವರ್ಷ ಆಗೋಯ್ತು. ದಾಸ್ ಒಳಗಡೆ ಎಲ್ಲ ಹಾಕಿರೋದು. ಇನ್ನೂ 1-2 ವರ್ಷ ಏನೂ ಆಗಲ್ಲ ಅಂತ ಅನ್ಕೋತೀನಿ ನಾನು. ನೋಡೋಣ, ಬರ್ಬೋದು ಅನ್ಕೋತೀನಿ. ಹಾಗೆ ನೋಡಿ, ಇದು ಚೆನ್ನಾಗಿ ಇದೆ. ನಾನು ವೈಟ್ ಗ್ರೋ ಬ್ಯಾಗಲ್ಲಿ ಕೆಲವು ಗಿಡಗಳನ್ನು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾವು 30 ರೂಪಾಯಿ 40 ರೂಪಾಯಿ ಕೊಡಬೇಕಾಗತ್ತೆ. ಅದ್ರ ಬದಲು ಇದನ್ನು ತರಿಸ್ಕೊಂಡ್ರೆ ಬಾಳಿಕೆ ಬರುತ್ತೆ. ಅದು 2 ವರ್ಷ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಇದೇ ರೀತಿ ಬ್ಯಾಗ್ಗಳನ್ನು ತರಿಸ್ಕೋತೀನಿ ಈಗ. ಹಾಗೆ ಇದು ನೋಡಿ, ಇದು ಕೂಡ ಸ್ವಲ್ಪ ಸಣ್ಣ ಇದೆ. ಅಂದರೆ ಅದು ಒಂದು ಇದರೊಳಗಡೆ 3 ಬ್ಯಾಗು, 3ಕ್ಕೆ 92 ರೂಪಾಯಿ ಅಂತ ಇತ್ತು. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಆಯಿತು. ನಾನು ಅದನ್ನೇ ತರಿಸ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು. ಆದರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಕ್ವಾಲಿಟಿ ಅಂತೂ ಅದೇ ರೀತಿ ಇದೆ, ತರಿಸ್ಕೋಬೋದು. ನೋಡ್ಬೋದು, ಈ ರೀತಿ ಇದೆ. ನಾನೀಗ ಮತ್ತೆ ಈ ಬ್ಯಾಗ್ಗಳನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ನನಗಂತೂ ಗಾರ್ಡನ್ನಲ್ಲಿ ಎಷ್ಟು ಗ್ರೋ ಬ್ಯಾಗ್ ಇದ್ದರೂ ಸಾಲಲ್ಲ. ಗ್ರೋ ಬ್ಯಾಗಲ್ಲಿ ನಾವು ಗಿಡಗಳನ್ನು ಹಾಕ್ಕೊಂಡಾಗ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ನೀರ್ಸೋಣೆ ಗಿಡಗಳಂತ ಮತ್ತು ದಾಸವಾಳ ಈ ರೀತಿ ದೊಡ್ಡ ಆಗುವಂಥ ಗಿಡಗಳನ್ನು ನಾವು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕೋದ್ರಿಂದ, ತರಕಾರಿ ಈ ರೀತಿ ಗಿಡಗಳನ್ನು ನಾವು ಈ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಹಾಗಾಗಿ ಈ ರೀತಿ ಬ್ಯಾಗ್ಗಳನ್ನು ಮತ್ತೆ ತರಿಸ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗತ್ತೆ, ಹಾಗಾಗಿ ಮತ್ತೆ ತರಿಸ್ಕೊಂಡೆ. ನೋಡ್ಬೋದು, 2 ಸೈಜು ಈ ರೀತಿ ಇದೆ. ಅದು ಸ್ವಲ್ಪ ಸಣ್ಣ ಬಂದಿದೆ. ಹಾಗೆ ಇದು ಸ್ವಲ್ಪ ದೊಡ್ಡದಾಗಿದೆ. 12x12 ಇಂಚ್ ಗ್ರೋ ಬ್ಯಾಗ್ ತರಿಸ್ಕೊಂಡಿದ್ದೀನಿ ಇದು. ಹಾಗೆ ನೋಡಿ, ನಾನು ನೀರ್ಸೋಣೆ ಗಿಡಗಳನ್ನು ಇದರೊಳಗಡೆ ರಿಪೋರ್ಟಿಂಗ್ ಮಾಡಿರೋದು. ಇದು ಅದೇ ಬ್ಯಾಗಲ್ಲಿ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ. ಹಾಗೆ ಇದು ಒಂದು ಐಟಮು, ಈ ಸ್ಪೂನು ಇಲ್ಲ ಸೌಟೆಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ತರಿಸ್ಕೊಂಡೆ. ಆದರೆ ನನ್ನ ಕಿಚನಲ್ಲಿ ಸಣ್ಣ ಆಯಿತು ಸ್ವಲ್ಪ. ಮತ್ತು ಇದರಲ್ಲಿ ಸ್ಪೂನೆಲ್ಲ ಹಾಕಿದರೆ ಬಿದ್ದು ಹೋಗುತ್ತೆ. ಸ್ಪೂನ್ ಹಾಕೋಕ್ಕೆ ಅಂತ ತರಿಸ್ಕೊಳ್ಳೋಕೆ ಹೋಗಬೇಡಿ, ಸ್ಪೂನ್ ಬಿದ್ದು ಹೋಗುತ್ತೆ. ನೋಡ್ಬೋದು, ಇದು ಸ್ವಲ್ಪ ದೊಡ್ಡದಾಗಿರೋ ಅಂಥ ಕಣ್ಣು ಇದೆ. ಹಾಗಾಗಿ ಇದು 160 ರೂಪಾಯಿ. ಮತ್ತೆಲ್ಲ ಚೆನ್ನಾಗಿದೆ. ಹಾಗಾಗಿ ನೋಡಿ, ಇಲ್ಲಿ ಶೇವಿಂಗ್ ಕನ್ನಡಿ ಇರುತ್ತಲ್ಲ, ಅಲ್ಲಿ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಅನಿಸುತ್ತೆ. ಈಗ ನನಗದು ಕಿಚನಿಗೆ ಹಾಕೋಕೆ ಬರಲಿಲ್ಲ, ಅಲ್ಲಿ ಕಿಟಕಿ ಸ್ವಲ್ಪ ಸಣ್ಣ ಇತ್ತು. ಹಾಗಾಗಿ ನೋಡ್ಬೋದು, ಇಲ್ಲಿ ಹಾಕ್ಕೊಂಡೆ. ನೋಡ್ಬೋದು, ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಸೋಪ್ ಮಾಡಲಿಕ್ಕೆ, ಹೋಮ್ ಮೇಡ್ ಸೋಪ್ ಮಾಡಲಿಕ್ಕೆ ಅಂತ ನಾನು ಮೋಲ್ಡು ಮತ್ತು ಸೋಪ್ ಬೇಸನ್ನು ತರಿಸ್ಕೊಂಡಿದ್ದೀನಿ. ಇದು ನೋಡಿ, ಸೋಪ್ ಮೋಲ್ಡು. ನಾವು ನಮ್ಮ ಮುಖಕ್ಕೆ ಎಲ್ಲ ಚೆನ್ನಾಗಿ ಹೋಮ್ ಮೇಡಾಗಿ ಆರ್ಗ್ಯಾನಿಕ್ ಸೋಪ್ಗಳನ್ನು ಮಾಡ್ಕೊಳ್ಳೋಕ್ಕೆ ಈ ರೀತಿ ಸೋಪ್ ಬೇಸನ್ನು ಬಳಸ್ಕೊಂಡು ಮಾಡ್ಬೋದು. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇದು ಯಾವ ರೀತಿ ಸೋಪ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ರೀತಿ ಸೋಪು ಬೇಸು, ಇದು ಕೋಕೋನಟ್ಟು ಮತ್ತು ಗ್ಲಿಸರಿನ್ ಹಾಕಿ ಮಾಡಿರುವಂಥ ಸೋಪ್ ಬೇಸು. ಇದು ಯಾವುದೋ ನಾವು ಮಾರ್ಕೆಟಲ್ಲಿ ತರೋ ಸೋಪು ಯಾವುದ್ಯಾವುದೋ ಇರುತ್ತಲ್ಲ, ಅಂದರೆ ಕೆಮಿಕಲ್ ಎಲ್ಲ ಯೂಸ್ ಆಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನು ತರಿಸ್ಕೊಂಡೆ. 157 ರೂಪಾಯಿ. ಇದನ್ನು ಬಳಸ್ಕೊಂಡು ನಮಗೆ ಬೇಕಾಗಿರುವಂಥ ಸೋಪನ್ನು ಮಾಡ್ಕೋಬೋದು. ಅಲೋವೆರಾ ಆಗ್ಬೋದು, ತುಳಸಿ ಆಗ್ಬೋದು, ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು, ಕಡಲೆ ಹಿಟ್ಟನ್ನು ಹಾಕ್ಕೋಬೋದು, ಮತ್ತು ಆಲೂಗಡ್ಡೆನ ಹಾಕ್ಬೋದು. ಈಗ ನಾವು ಮುಖಕ್ಕೆ ಸ್ಕ್ರಬ್ ಎಲ್ಲ ಮಾಡ್ತೀವಲ್ಲ, ಅದನ್ನೇ ಬಳಸ್ಕೊಂಡು ಸೋಪಾಗಿ ಬಳಸ್ಕೋಬೋದು. ಸ್ಕ್ರಬ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ, ಮತ್ತು ಅದು ನಮ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಅದನ್ನೇ ಈ ಸೋಪಿಗೆ ಹಾಕಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಸೋಪು ರೆಡಿ ಆಗತ್ತೆ, ಆರ್ಗ್ಯಾನಿಕ್. ನೀವು ಬೇಕಾದರೆ ತರಿಸಿಟ್ಕೊಳ್ಳಿ. ಮತ್ತು ಯಾವ ಸೋಪ್ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಅಲೋವೆರಾ ಅಥವಾ ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಎಲ್ಲ ಬಳಸಿ ಮಾಡಬಹುದು. ಸೋಪ್ಗಳನ್ನು ಮನೆಯಲ್ಲೇ ಆರ್ಗ್ಯಾನಿಕ್ ಸೋಪ್ಗಳನ್ನು ಮಾಡಿಕೊಂಡು ನಾವು ಮುಖಕ್ಕೆ
ಹಚ್ಚೋದ್ರಿಂದ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬೋದು ಅಂತ ನಾನು ಇದನ್ನು ತರಿಸ್ಕೋತಾ ಇದ್ದೀನಿ. ಮಾಡೋಣ, ಹೇಗೆ ಬಂತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಬೇಕಾದರೆ ತರಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸಿ ಯು.